ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವ ರೆಸಿಪಿ ಪನ್ನೀರ್ ಟಿಕ್ಕಾ. ರೆಸ್ಟೋರೆಂಟ್ ಸ್ಟೈಲಲ್ಲೇ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ 1 ಕ್ಯಾಪ್ಸಿಕಮ್, 1 ಆನಿಯನ್, ಸ್ವಲ್ಪ ಪನ್ನೀರ್ ಇದ್ದರೆ ಸಾಕು. ಪನ್ನೀರ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಬಿಸಿ ಬಿಸಿಯಾದ ಹಾಲಿಗೆ ಸ್ವಲ್ಪ ನಿಂಬೆ ರಸ ಅಥವಾ ವೆನಿಗರ್ನ ಹಾಕಿ ಕುದಿಯಲು ಬಿಟ್ಬಿಡಿ. ಅದು ಕುದ್ಮೇಲೆ ಒಡೆದೋಗುತ್ತೆ. ಒಡೆದೋದಾದ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಂಡು ಅದಕ್ಕೊಂದು ಗಂಟು ಹಾಕಿ ಅದ್ರ ಮೇಲೆ ಒಂದು ಭಾರವಾದ ವಸ್ತು ಇಡಿ. ಅರ್ಧ ತಾಸಾದ್ಮೇಲೆ ಸಣ್ಣ ಪೀಸಾಗಿ ಕಟ್ ಮಾಡಿ. ಇನ್ನೇನು ನಮ್ಮ ಪನ್ನೀರ್ ರೆಡಿ ಆಯಿತು. ಬನ್ನಿ ಪನ್ನೀರ್ ಟಿಕ್ಕಾ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ. 1 ಕಪ್ ಗಟ್ಟಿ ಮೊಸರು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಚಾಟ್ ಮಸಾಲ, 1/4 ಸ್ಪೂನ್ ಅಜ್ವಾನ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಬೇಸನ್ ಅಥವಾ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ನಿಂಬೆ ರಸ. ಗಂಟು ಆಗದ ಹಾಗೆ ಚೆನ್ನಾಗಿ ಕಲಸಿಕೊಳ್ಳಿ. ನಾವು ಮೊಸರು ಬಳಸಿರೋದ್ರಿಂದ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಕಲಸಿದ ನಂತರ ಈ ಹದಕ್ಕೆ ಬರಬೇಕು. ಇದಕ್ಕೆ ದೊಡ್ಡದಾಗಿ ಹೆಚ್ಚಿದ ಅರ್ಧ ಈರುಳ್ಳಿ, ದೊಡ್ಡದಾಗಿ ಹೆಚ್ಚಿದ ಅರ್ಧ ಕ್ಯಾಪ್ಸಿಕಮ್, 6 ಪನ್ನೀರ್ ಕ್ಯೂಬ್ಸ್, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೃದುವಾಗಿ ಕಲಿಸಿಕೊಳ್ಳಿ. ಪನ್ನೀರ್ ಸ್ಮೂತ್ ಇರೋದ್ರಿಂದ ನೀವು ಜೋರಾಗಿ ಕಲಿಸಿದರೆ ಬ್ರೇಕ್ ಆಗುತ್ತೆ. ಆದ ಕಾರಣ ನೀವು ಮೃದುವಾಗಿ ಕಲಿಸ್ಕೊಳ್ಳಿ. ಬೇಕಾದಲ್ಲಿ ನಾವು ಪೈನಾಪಲ್, ರೆಡ್ ಕ್ಯಾಪ್ಸಿಕಮ್ ಅಥವಾ ಯೆಲ್ಲೋ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೋದು. ರೆಡಿಯಾದ ಮಿಶ್ರಣವನ್ನು 30 ನಿಮಿಷ ಮ್ಯಾರಿನೇಟ್ ಮಾಡಿ, ಅಂದರೆ 30 ನಿಮಿಷ ನೆನೆಯಲು ಬಿಡಿ. ನಾವು ಮ್ಯಾರಿನೇಟ್ ಮಾಡೋದ್ರಿಂದ ಎಲ್ಲ ಫ್ಲೇವರ್ಸ್ ಕಂಬೈನ್ ಆಗುತ್ತೆ. ಒಮ್ಮೆ ಮೃದುವಾಗಿ ಕಲಸಿಕೊಳ್ಳಿ. ನಾನಿಲ್ಲಿ ದಪ್ಪದಾದ ಕಡ್ಡಿಗಳನ್ನ ಬಳಸ್ತಿದ್ದೀನಿ. ನೀವು ಬೇಕಿದ್ರೆ ಸ್ಟೀಲ್ ಕಡ್ಡಿನಾದರೂ ಬಳಸ್ಬೋದು. ಈಗ ಒಂದು ಕಡ್ಡಿಯನ್ನು ತಗೊಳ್ಳಿ. ಅದಕ್ಕೆ ಮ್ಯಾರಿನೇಟ್ ಆದ ಈರುಳ್ಳಿ, ಕ್ಯಾಪ್ಸಿಕಮ್ ಪೀಸ್ ಮತ್ತು ಈರುಳ್ಳಿ, ಪನ್ನೀರ್ ಕ್ಯೂಬ್, ಕ್ಯಾಪ್ಸಿಕಮ್ ಪೀಸ್ ಮತ್ತು ಈರುಳ್ಳಿ, ಪನ್ನೀರ್ ಕ್ಯೂಬ್, ಕ್ಯಾಪ್ಸಿಕಮ್ ಪೀಸ್, ಈರುಳ್ಳಿ, ಈ ಥರ ನೀವು ಮಾಡ್ಕೋಬೇಕು. ಇದೇ ಥರ ನಾನು 3 ಸ್ಟಿಕ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಒಂದು ತವ ಮೇಲೆ 2 ಚಮಚ ಎಣ್ಣೆ ಹಾಕಿ ಎಲ್ಲ ಕಡೆ ಹರಡಿಸಿ. ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿರಿ. ಹೀಗೆ ಒಂದರ ನಂತರ ಇನ್ನೊಂದು ಸ್ಟಿಕ್ಸ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ನಾಲ್ಕು ಸೈಡಲ್ಲಿ ಚೆನ್ನಾಗಿ ಗ್ರಿಲ್ಲಿಂಗ್ ಮಾಡ್ಕೊಳ್ಳಿ. ಇದನ್ನು ನೀವು ಓವನ್ನಲ್ಲಾದರೂ ಇಟ್ಟು ಮಾಡ್ಕೋಬೋದು, ಇಲ್ಲ ಗ್ರಿಲ್ಲಿಂಗ್ ಪ್ಯಾನಲ್ಲಾದರೂ ಇಡ್ಬೋದು. ಈ ಥರ 4 ಸೈಡ್ ಬೇಕ್ ಮಾಡ್ಕೋಬೇಕು. ನಮ್ಮ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಟಿಕ್ಕಾ ರೆಡಿ. ತುಂಬಾ ಸುಲಭವಾಗಿ ಮಾಡ್ಕೋಬೋದಲ್ವಾ? ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. Thank you for watching the video.